ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ಈಶ್ವರ ಸ್ವರೂಪ ಮಾಲೆಯನ್ನು ತಿಳಿದುಕೊಳ್ಳೋಣ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವನು ವಿಧ್ವಂಸಕ, ಪುನಃಸ್ಥಾಪಕ, ಮಹಾನ್ ತಪಸ್ವಿ ಹಾಗೂ ಯೋಗಿಗಳ ಒಡೆಯ. ಹುಟ್ಟಿದ್ದುದೆಲ್ಲ ಸಾಯಲೇಬೇಕು, ಉತ್ಪತ್ತಿಯಾದುದನ್ನೆಲ್ಲ ವಿಘಟನೆ ಹೊಂದಿ ನಾಶವಾಗಲೇಬೇಕು. ಈ ನಿಯಮಕ್ಕೆ ಚ್ಯುತಿ ಇಲ್ಲ. ಈ ವಿಘಟನೆಯನ್ನು ಆಗ ಮಾಡಿಸುವುದು ಈ ವಿನಾಶದ ಹಿಂದಿರುವ ಶಕ್ತಿಯೇ ಶಿವ. ಶಿ ಎಂದರೆ ಪಾಪನಾಶಕವು, ಮಂಗಳಕರವು, ವ ಎಂದರೆ ಕೊಡುವವನು ಎಂದರ್ಥ. ಈ ಎರಡು ಅಕ್ಷರಗಳು ಸೇರಿ ಶಿವ ಎಂದಾಗುತ್ತದೆ. ಶಿವನೆಂದರೆ ಮಂಗಳಕಾರಕನೆಂದು ತಿಳಿಯಬಹುದು. ಶಿವನು ಸದ್ಯೋಜಾತ, ವಾಮದೇವ, ಅಘೋರ, ಸತ್ಪುರುಷ ಮತ್ತು ಈಶಾನ ಎಂಬ 5 ಮುಖಗಳಿಂದ ಕೂಡಿದ್ದಾನೆ. ಅವನ ಅಂಗಾಂಗಗಳು ಭಸ್ಮದಿಂದ ಲೇಪಿತವಾಗಿದೆ. ತ್ರಿನೇತ್ರ ನೆನೆಸಿದ ಶಿವನ 3 ಕಣ್ಣುಗಳು ಸೂರ್ಯ, ಚಂದ್ರ ಮತ್ತು ಅಗ್ನಿಯನ್ನು ಪ್ರತಿನಿಧಿಸುತ್ತವೆ. ಮಧ್ಯದಲ್ಲಿರುವ ಹಣೆಗಣ್ಣು ಜ್ಞಾನನೇತ್ರ. ಪ್ರಚಂಡವಾಗಿ ಬೀಸುತ್ತಿರುವ ಗಾಳಿ ಸಹಿತವಾದ ಇಡೀ ಆಕಾಶವು ಅವನ ತಲೆಗೂದಲು. ಆದ್ದರಿಂದ ಅವನಿಗೆ ವ್ಯೋಮಕೇಶ ಎಂಬ ಹೆಸರುಂಟು. ಜಟೆಯಿಂದ ಹೊರಬರುತ್ತಿರುವ ಗಂಗೆಯು ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಪವಿತ್ರಗೊಳಿಸುವ ಶಕ್ತಿಯು ಪರಿಶುದ್ಧವಾದ ಗಂಗೆಗೆ ಇದೆ. ಅಂತಹ ಪವಿತ್ರ ಗಂಗೆಯನ್ನೇ ಆಭರಣವನ್ನಾಗಿ ಧರಿಸಿರುವನು. ಚಂದ್ರನು ಕಾಲದ ಪ್ರತೀಕ, ಏಕೆಂದರೆ ಚಂದ್ರನ ಬೆಳವಣಿಗೆಯನ್ನು ಆಧರಿಸಿ ದಿನಗಳು, ತಿಂಗಳು ಎಂದು ಕಾಲವನ್ನು ಕ್ರಮವಾಗಿ ಮಾಡಲಾಗುತ್ತದೆ. ಅದನ್ನು ಶಿರಸ್ಸಿನಲ್ಲಿ ಧರಿಸುವ ಮೂಲಕ ಕಾಲವೂ ಸಹ ತನಗೆ ಕೇವಲ ಒಂದು ಆಭರಣದ ಹಾಗೆ ಎಂದು ಸೂಚಿಸುತ್ತದೆ. ಹಾಲಾಹಲವೆಂಬ ಮಹಾವಿಷದಿಂದ ಲೋಕವೇ ದಹಿಸತೊಡಗಿದಾಗ ಅವುಗಳನ್ನು ರಕ್ಷಿಸಲು ಶಿವನು ವಿಷವನ್ನು ಕುಡಿದನು. ತನ್ನ ಪತಿಯು ಕುಡಿದಿದ್ದ ವಿಷವೂ ಹೊಟ್ಟೆಗೆ ಇಳಿಯದಂತೆ ಪಾರ್ವತಿಯು ತಡೆದಳು. ಕತ್ತಿನಲ್ಲೇ ಉಳಿದ ವಿಷವು ಅವನನ್ನು ಶಾಶ್ವತವಾಗಿ ನೀಲಕಂಠನಾಗುವಂತೆ ಮಾಡಿತು. ಶಿವನು ತಾಂಡವ ನೃತ್ಯ ಮಾಡುವಾಗ ತನ್ನ ಡಮರುಗವನ್ನು 14 ಸಲ ನುಡಿಸಿದನೆಂದು, ಇದರಿಂದ ಬೀಜಾಕ್ಷರಗಳು ಮೂಡಿ ಬಂದಿವೆ ಎಂದು ಕಥೆಗಳಿವೆ. ಈ ರೀತಿಯಲ್ಲಿ ಪರಶಿವನು ಜ್ಞಾನದ ಒಡೆಯನೂ ಹೌದು, ಕಲೆಯ ಒಡೆಯನೂ ಹೌದು. ಶಿವನು ನಾಟ್ಯಕಲಾ ವಿಶಾರದ. ನೃತ್ಯಕಲೆಯ ಎಲ್ಲ 108 ವಿಧಾನಗಳು ಇವನಿಂದ ಬಂದಿರುವುದು. ಶಿವನ ನೃತ್ಯವು ನಿರಂತರವಾಗಿ ನಡೆಯುತ್ತಿರುವ ಸೃಷ್ಟಿ, ಸ್ಥಿತಿ, ಲಯಗಳ ಸಂಕೇತವಾಗಿದೆ. ಡಮರು ಶಬ್ದ ತತ್ವದ ಪ್ರತೀಕ. ಬೆಂಕಿಯು ಪ್ರಳಯ ಕಾಲದಲ್ಲಿ ಪ್ರಪಂಚವನ್ನು ನಾಶ ಮಾಡುವ ಸಂಕೇತ. ಹೀಗೆ ಡಮರು ಮತ್ತು ಬೆಂಕಿಯು ಸೃಷ್ಟಿ, ಸ್ಥಿತಿ, ಲಯಗಳ ನಿರಂತರ ಚಕ್ರವನ್ನು ಪ್ರತಿನಿಧಿಸುತ್ತವೆ. ಶಿವನನ್ನು ಲಿಂಗರೂಪದಲ್ಲಿ ಪೂಜಿಸುವುದು ಮೊದಲಿನಿಂದಲೂ ರೂಢಿಯಲ್ಲಿದೆ. ಲಿಂಗತತ್ವವು ಬಹಳ ಗಹನವಾದ ಅರ್ಥವನ್ನು ಹೊಂದಿದೆ. ಲಿಂಗವು ರೂಪವೂ ಅಲ್ಲ, ಅಪರೂಪವೂ ಅಲ್ಲ, ಸಾಕಾರವೂ ಅಲ್ಲ, ನಿರಾಕಾರವೂ ಅಲ್ಲ. ಸಾಕಾರದಿಂದ ನಿರಾಕಾರಕ್ಕೆ, ಅಂದರೆ ಸಗುಣೋಪಾಸನೆಯಿಂದ ನಿರ್ಗುಣೋಪಾಸನೆಗೆ ನಮ್ಮನ್ನು ಕೊಂಡೊಯ್ಯುವ ಸಾಧನವಾಗಿದೆ. ವಿಷ್ಣುವು ಅಲಂಕಾರ ಪ್ರಿಯನಾದರೆ ಶಿವನು ಅಭಿಷೇಕ ಪ್ರಿಯ. ಇದನ್ನು ರುದ್ರಾಭಿಷೇಕವೆಂದು ಕರೆಯುತ್ತಾರೆ. ಶಿವನಿಗೆ ತುಂಬೆ ಹೂ ಮತ್ತು ಬಿಲ್ವಪತ್ರೆ ಪ್ರಿಯವಾದವುಗಳು. ಶಿವನಿಗೆ ಅರ್ಪಿಸುವ ತ್ರಿದಳಗಳಿಂದ ಕೂಡಿದ ಬಿಲ್ವಪತ್ರೆಯು ತ್ರಿಜನ್ಮಗಳಲ್ಲಿ ನಾವು ಮಾಡಿದ ಪಾಪಗಳ ದೋಷಗಳನ್ನು ಕಳೆಯುವುದೆಂದು ಹೇಳಲಾಗಿದೆ. ಶಿವನ ಸ್ವರೂಪ ಮಾಲೆ. ಗಂಗೆ ಪಾವಿತ್ರ್ಯದ ಸಂಕೇತ. ಅದು ನಿರಂತರ ಜ್ಞಾನ ಪ್ರವಾಹವನ್ನು ಸೂಚಿಸುತ್ತದೆ. ವ್ಯೋಮಕೇಶ ಆಕಾಶವನ್ನೇ ತಲೆಗೂದಲಾಗಿ ಉಳ್ಳವನು. ಪ್ರಚಂಡವಾಗಿ ಬೀಸುತ್ತಿರುವ ಗಾಳಿ ಸಹಿತವಾದ ಇಡೀ ಆಕಾಶವು ಮನಸ್ಸು, ದೇಹ ಮತ್ತು ಆತ್ಮದ ಏಕೀಕರಣ. ಚಂದ್ರ ಭಗವಂತನು ಅವನೇ ಕಾಲಾತೀತ ಎಂದು ಸಂಕೇತಿಸುತ್ತದೆ. ಸರ್ಪಮಾಲೆ ದೇಹದ ಮೇಲೆ ಸುತ್ತಿಕೊಂಡ ಹಾವು ಭಯದ ಕೊರತೆಯನ್ನು ಸೂಚಿಸುತ್ತದೆ. ನಾವು ನಿರ್ಭೀತರಾಗಿದ್ದರೆ ಹಾವನ್ನು ಸಹ ಪಳಗಿಸಬಹುದು. ನೀಲಕಂಠ ದುಷ್ಟತನವನ್ನು ನಿಗ್ರಹಿಸುವುದು. ಹಾಲಾಹಲದಂತಹ ಘೋರ ವಿಷವನ್ನೇ ಕುಡಿದು ಜಗತ್ತನ್ನು ರಕ್ಷಿಸಿದವನು. ಚಿತಾಭಸ್ಮಧಾರಣೆ ಎಲ್ಲವೂ ತಾತ್ಕಾಲಿಕ, ನಮ್ಮ ದೇಹವೂ ಸಹ. ಜಪಮಾಲೆ ಧ್ಯಾನ ಮತ್ತು ಏಕಾಗ್ರತೆಯ ಸಂಕೇತ. ಕಮಂಡಲ ದೇಹದಿಂದ ಎಲ್ಲ ಕೆಟ್ಟದ್ದನ್ನು ತೆಗೆದುಹಾಕಿ ಇಡೀ ಸೃಷ್ಟಿಯೇ ಅದರಲ್ಲಿ ಅಡಕವಾಗಿದೆ. ತ್ರಿಶೂಲ ರಕ್ಷಣೆ ಮತ್ತು ಆಕ್ರಮಣ ಎರಡೂ ಏಕಕಾಲದಲ್ಲಿ ಸಾಧಿಸುವ ಗುಣಗಳಿವೆ. 3 ಮೊನೆಗಳು ಸೃಷ್ಟಿ, ಸ್ಥಿತಿ, ಲಯಗಳು ಜಗತ್ತಿನ ಸಾಯಿ ತತ್ವಶಾಸ್ತ್ರದ ತ್ರಿಗುಣಗಳನ್ನು ಬಿಂಬಿಸುತ್ತವೆ.
ತ್ರಿನೇತ್ರ ಅಂದರೆ ಮುಕ್ಕಣ್ಣ. ಜ್ಞಾನನೇತ್ರ ಅದು ವಿವೇಕದ ಸಂಕೇತ. ಡಮರುಗ ಭಾಷೆಯ ಪ್ರತಿನಿಧಿ, ಬರಹ ರೂಪದಲ್ಲಿ ಜ್ಞಾನವನ್ನು ಹಿಡಿದಿಡುವ ಕಾರ್ಯ. ರುದ್ರಾಕ್ಷಿ ಶುದ್ಧತೆಯ ಸಂಕೇತ. ಧ್ಯಾನಸ್ಥ ಧ್ಯಾನವು ಶಾಂತತೆಯನ್ನು ಪ್ರತಿನಿಧಿಸುತ್ತದೆ. ಹುಲಿಯ ಚರ್ಮ ಆಸೆಯನ್ನು ಮೆಟ್ಟಿ ನಿಂತಿರುವ ಮನೋಸ್ಥಿತಿ ಹಾಗೂ ಎಲ್ಲ ಬಗೆಯ ಪಶುಭಾವಗಳನ್ನು ಸಂಪೂರ್ಣವಾಗಿ ಜಯಿಸಿರುವ ಸಂಕೇತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.